ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಅಮೂಲ್ಯವಾದ ದೇವರ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ನೂತನ ಕೈಗಳು. ಅದು ಪ್ರಿಯರೇ, ಪರಿಶುದ್ಧ ಸತ್ಯವೇದ ವಾಕ್ಯದಿಂದ ವಾಕ್ಯವಾದ ದೇವರಾದ ಯೇಸು ಕ್ರಿಸ್ತನ ತಂದೆಯಾದ ದೇವರ ಪರಿಶುದ್ಧಾತ್ಮ ಸ್ವರೂಪನಾದ ದೇವರ ವಾಕ್ಯ ಅಂಶ ಪ್ರಿಯರೇ, ನೂತನ ಕೈಗಳು, ನ್ಯೂ ಹ್ಯಾಂಡ್ಸ್. ಅದು ಪ್ರಿಯರೇ, ಈ ಅಂಶವನ್ನು ಧ್ಯಾನಿಸುವ ಮೊದಲು ಒಂದು ಪ್ರಾರ್ಥನೆ ಮಾಡಿಕೊಂಡು ದೇವರ ಪರಿಶುದ್ಧ ಆತ್ಮನ ಶಕ್ತಿ, ಜ್ಞಾನ, ಬುದ್ಧಿ, ಆ ಪರಿಶುದ್ಧ ಮನಸ್ಸು ಅರ್ಥ ಮಾಡಿಕೊಳ್ಳುವ ಆ ದೇವರ ಮಹಾಕೃಪೆ, ಪ್ರೀತಿ ಬೇಡಿಕೊಳ್ಳೋಣ ಪ್ರಿಯರೇ. ವಿಶ್ವಾಸದೊಂದಿಗೆ ಪ್ರಾರ್ಥಿಸೋಣ. ನನ್ನೊಂದಿಗೆ ಪ್ರಾರ್ಥಿಸಿರಿ. ತಂದೆಯೇ, ಸರ್ವಶಕ್ತಿ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಲೋಕದ ಬೆಳಕಾದ ದೇವರೇ ಯೇಸುವೆ, ನಿಮ್ಮ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ನೂತನ ಕೈಗಳು ಎನ್ನುವ ಅಂಶವನ್ನು ಧ್ಯಾನಿಸುವಾಗ, ಹೌದು ದೇವ, ನಮ್ಮ ತಾಯಿ ಗರ್ಭದಲ್ಲಿ ನಮ್ಮನ್ನು ಅದ್ಭುತವಾಗಿಯೂ ಆಶ್ಚರ್ಯಕರವಾಗಿಯೂ ರೂಪಿಸಿದ್ದೀರಿ ತಂದೆ. ಇನ್ನು ಪಿಂಡವಾಗಿರುವಾಗಲೇ ನಿಮ್ಮ ಕಣ್ಣುಗಳು ನಮ್ಮನ್ನು ನೋಡಿದವು. ನಮ್ಮನ್ನು ನೀವು ಜಗತ್ತುತ್ಪತ್ತಿಗೆ ಮೊದಲೇ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮವರನ್ನಾಗಿ ಆರಿಸಿಕೊಂಡಿದ್ದೀರಿ. ನಾವು ಸತ್ಕ್ರಿಯೆಗಳನ್ನು ಮಾಡುತ್ತಾ ಬಾಳಬೇಕೆಂದೇ ನಿಮ್ಮ ಚಿತ್ತ ತಂದೆ. ಹೌದು ಪ್ರಭುವೆ, ಆ ಸತ್ಕ್ರಿಯೆಗಳೆಂದರೆ ನಿಮ್ಮ ವಾಕ್ಯದ ಪ್ರಕಾರ ಜೀವಿಸುವುದೇ, ನಿಮ್ಮ ಸ್ವರ್ಗದ ಸಂದೇಶ ಸಾರುವುದೇ, ನಿಮ್ಮ ಪವಿತ್ರ ಮಾರ್ಗದಲ್ಲಿ ನಡೆಯುವುದೇ ಮತ್ತು ನಡೆಯಲು ಬೋಧಿಸುವುದೇ, ನಿಮ್ಮ ಪರಿಶುದ್ಧ ಚಿತ್ತದಲ್ಲಿ ಜೀವಿಸುವುದೇ, ನಿಮ್ಮ ಪರಿಶುದ್ಧ ಸತ್ಯ ಅನುಗ್ರಹಿಸಿ ಅರಿತು ಬಾಳುವುದೇ. ಹೌದು ಪ್ರಭುವೆ, ಮತ್ತು ನಿಮ್ಮ ಸಮೃದ್ಧಿ ಜೀವ ಅನುಭವಿಸಿ ಅನೇಕರಿಗೆ ಹಂಚುವುದೇ. ಹೌದು ಪ್ರಭುವೆ, ಇಂಥ ನೂತನ ಕೈಗಳನ್ನಾಗಿ ನಮ್ಮ ಕೈಗಳನ್ನು ಮಾರ್ಪಡಿಸಬೇಕೆಂದು ಮಹಿಮಾ ಸ್ವರೂಪನಾದ ತಂದೆ ಸೈತಾನ ಎಲ್ಲ ಕಾರ್ಯಗಳನ್ನು ನಾಶ ಮಾಡುವ ಕೈಗಳನ್ನಾಗಿ, ನಿಮ್ಮ ಕೈಗಳನ್ನಾಗಿ ನಮ್ಮ ಕೈಗಳನ್ನು ಮಾರ್ಪಡಿಸಬೇಕೆಂದು ನಜರೇತಿನ ಯೇಸು ಕ್ರಿಸ್ತ, ಸರ್ವಾಧಿಕಾರವುಳ್ಳ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ತಂದೆಯೇ, ಆತ್ಮಸ್ವರೂಪನೇ, ಪರಿಶುದ್ಧನೇ, ಜೀವಾಧಿಪತಿಯೇ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಬನ್ನಿ ಪ್ರೇರೆ, ನೂತನ ಕೈಗಳು, ನ್ಯೂ ಹ್ಯಾಂಡ್ಸ್. ನಾವು ಪರಿಶುದ್ಧ ಗ್ರಂಥ ಭಾಗದಲ್ಲಿ ದೇವರ ಆತ್ಮನಿಂದ ರಚಿತವಾದ ಬೈಬಲ್ ಗ್ರಂಥದಲ್ಲಿ ನೋಡುವುದಾದರೆ, ಯೆಶಾಯ ಪ್ರವಾದಿಯ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯ ಭಾಗದಲ್ಲಿ ದೇವರು ಯೆಶಾಯ ಪ್ರವಾದಿಗೆ ನುಡಿದಿರುವುದನ್ನು ನೋಡುತ್ತೇನೆ. ಪ್ರಾಫೆಟ್ ಐಸಾಯ ಚಾಪ್ಟರ್ 41 ವರ್ಸ್ 10th ವರ್ಡ್. ಇಲ್ಲಿ ಓದುವುದಾದರೆ, ನಾನೇ, ಹೆದರಬೇಡ, ನೀನಂತೂ ಹೆದರಬೇಡ. ಹೌದು ಪ್ರೇರೆ, ನಿನಗೆ ದೇವರು ಹೇಳುತ್ತಿದ್ದಾನೆ, ನನಗೂ ನಿನಗೂ, ನೀವಂತೂ ಹೆದರಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಹೌದು ಪ್ರೇರೆ, ದೇವರು ಹೇಳುತ್ತಿದ್ದಾನೆ, ಈ ವರ್ಷದ ಮೊದಲನೇ ತಿಂಗಳ ಭಾಗದಲ್ಲಿ ಆತನನ್ನು ಶಾಶ್ವತ ಪ್ರೀತಿಯಿಂದ ಪ್ರೀತಿಸುವವರಿಗೆ, ಆತನನ್ನು ಅನುಸಾರವಾಗಿ ಪ್ರೀತಿಸುವವರಿಗೆ, ದೇವರನ್ನು ಹುಡುಕುವ ಆಶೆಯಿಂದಲೇ ಪ್ರೀತಿಸುತ್ತಿರುವವರಿಗೆ, ದೇವರು ನನಗಾಗಿ ಪರಲೋಕ ಸಿಂಹಾಸನ ಬಿಟ್ಟು ನನಗಾಗಿ ಮನುಷ್ಯನಾಗಿ ಬಂದು ಪಾಪ ಆಕಾರದಲ್ಲಿ ಬಂದು ನನ್ನ ಪಾಪ ಶಿಕ್ಷೆಯನ್ನು ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ, ನನ್ನ ಮರಣವನ್ನು ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ, ನನ್ನ ನರಕ ಶಿಕ್ಷೆಯನ್ನು ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ, ಜಜ್ಜಿ ಹೋಗಿದ್ದಾನೆ, ನನಗೆ ಪಾಪದಿಂದ, ಹಿಡಿತದಿಂದ, ಶಾಪದ ಹಿಡಿತದಿಂದ ವಿಮೋಚಿಸಿದ್ದಾನೆ, ಹಾಗೂ ಶಾಂತಿಯನ್ನು, ತನ್ನ ಶಾಶ್ವತ ಶಾಂತಿಯನ್ನು ಕೊಟ್ಟು ಸೈತಾನನ್ನು ನನ್ನ ಕಾಲ ಕೆಳಗೆ ಹಾಕಿ ಜಜ್ಜಿ ಬಿಟ್ಟಿದ್ದಾನೆ ಎಂದು ವಿಶ್ವಾಸದೊಂದಿಗೆ ಪ್ರೀತಿಸುವವರ ಪಕ್ಷವಾಗಿ ದೇವರು ಮಾತಾಡುತ್ತಿದ್ದಾನೆ. ಪ್ರೇರೆ, ನೀನಂತೂ ಹೆದರಬೇಡ ಪ್ರಿಯ ದೇವರ ಮಗನೇ, ಮಗಳೇ, ಸೇವಕನೇ, ಮತ್ತು ನಾನೇ ನಿನ್ನ ದೇವರಾಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು ಎಂದು ಹೇಳುವ ಆತನಾಗಿದ್ದಾನೆ. ನಿನ್ನ ದೇವರು ನಾನೇ ಎಂದು ಹೇಳುತ್ತಿದ್ದಾನೆ, ನಿನ್ನನ್ನು ಬಲಪಡಿಸುತ್ತೇನೆ ಎಂದು ಹೇಳುತ್ತಿದ್ದಾನೆ. ಯಾವ ವಿಭಾಗದಲ್ಲಿ ನೀನು ಬಲಹೀನಾಗಿರುವೆಯೋ, ಯಾವ ವಿಭಾಗದಲ್ಲಿ ನೀನು ಹೆದರುತ್ತಿರುವೆಯೋ, ಯಾವ ವಿಭಾಗದಲ್ಲಿ ನಿನ್ನ ಜೀವಿತದ ಭಾಗದಲ್ಲಿ ನೀನು ದಿಗ್ಭ್ರಮೆಗೊಳ್ಳುತ್ತಿರುವೆಯೋ, ಆ ವಿಭಾಗದಲ್ಲಿ ನಿನಗೆ ಸಹಾಯ ಕೊಡುತ್ತೇನೆ ಎನ್ನುವ ದೇವರಾಗಿದ್ದಾನೆ. ವಿಶ್ವಾಸೋಣ ಪ್ರೇರೆ, ವಿಶ್ವಾಸಿದರೆ ದೇವರಿಗೆ ಮೆಚ್ಚುಗೆಯಾಗುತ್ತೇವೆ. ದೇವರಿಗೆ ಮೆಚ್ಚುಗೆಯಾದವರಿಗೆ ಯಾವ ವರವನ್ನು ಕೊಡುವುದಕ್ಕೆ ದೇವರು ಹಿಂಜರಿಯುವುದಿಲ್ಲ. ಹೌದು ಪ್ರೇರೆ, ಹೀಗೆ ನಿನ್ನ ದೇವರು ನಿನ್ನನ್ನು ಬಲಪಡಿಸುತ್ತೇನೆ ಎಂದು ಹೇಳುತ್ತಿದ್ದಾನೆ. ಹೌದು ಪ್ರೇರೆ, ನಮ್ಮನ್ನು ಬಲಪಡಿಸುತ್ತಾನೆ. ಹೌದು, ವಿಶ್ವಾಸದಲ್ಲಿ, ಪರಿಶುದ್ಧ ಜೀವಿತದಲ್ಲಿ. ಹೌದು ಪ್ರೇರೆ, ಆತನನ್ನು ಶಾಶ್ವತ ಪ್ರೀತಿಯಿಂದ ಪ್ರೀತಿಸುವ ಭಾಗದಲ್ಲಿ, ಹೌದು, ತನ್ನ ಹಸ್ತವಾಗಿರುವ ಪರಿಶುದ್ಧ ಆತ್ಮನ ಮೂಲಕ ನಮ್ಮನ್ನು ಬಲಪಡಿಸುತ್ತಾನೆ. ಹೌದು,
ನಿನಗೆ ಸಹಾಯ ಕೊಡುತ್ತಾನೆ ಪರಿಶುದ್ಧಾತ್ಮ. ಹೌದು, ಪರಿಶುದ್ಧಾತ್ಮ ಬಂದ ಮೇಲೆ ನೀವು ಬಲ ಹೊಂದುವಿರಿ. ಲೋಕ ಆತನನ್ನು ಅರಿತುಕೊಳ್ಳುವುದಿಲ್ಲ, ನೀವು ಆತನನ್ನು ಅರಿತುಕೊಳ್ಳುವಿರಿ. ಆತನು ನಿಮ್ಮೊಂದಿಗೆ ನಿಮ್ಮಲ್ಲಿ ಬಳಿಯಲ್ಲಿ ವಾಸ ಮಾಡುತ್ತಾನೆ. ಹೌದು, ನಿಮ್ಮ ಸಹಾಯಕ್ಕಾಗಿ ಕಳಿಸಿಕೊಡಲಾಗುತ್ತದೆ. ಆತನು ದೇವರೇ ಆಗಿದ್ದಾನೆ ಪ್ರೇರೆ. ಹೌದು, ಹೀಗೆ ನಾವು ಪ್ರಭು ಹೇಳಿರುವುದನ್ನು ನೋಡುತ್ತೇವೆ. ನಿನಗೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂದು ಹೇಳುತ್ತಿದ್ದಾನೆ. ಹೌದು ಪ್ರೇರೆ, ದೇವರ ಕೈಯಿಂದ ಭೂಲೋಕವನ್ನು, ಬಲಗೈಯಿಂದ ಆಕಾಶವನ್ನು ನಿರ್ಮಿಸಿದ್ದಾನೆ ಪ್ರೇರೆ. ಆತನ ಜ್ಞಾನವೆಂಬಾಕೆಯ ಎಡಗೈಯಲ್ಲಿ ದೀರ್ಘಾಯುಷ್ಯವು, ಬಲಗೈಯಲ್ಲಿ ಧನಘನತೆಯು ಉಂಟೆಂದು ನಾವು ಜ್ಞಾನೋಕ್ತಿ ಗ್ರಂಥ 8 ಅಧ್ಯಾಯದಲ್ಲಿ ಓದುತ್ತೇವೆ ಪ್ರೇರೆ. ಹೌದು, ಜ್ಞಾನವನ್ನು, ದೀರ್ಘಾಯುಷ್ಯವನ್ನು, ಧನಘನತೆಯನ್ನು ಕೊಡುವಾತನಾಗಿದ್ದಾನೆ. ಯಾರಿಗೆ? ಆತನು ಮೆಚ್ಚಿದವರಿಗೆ. ನಾವು ಧನವನ್ನು ಕೇಳುವುದಲ್ಲ ಪ್ರೇರೆ, ದೇವರು ಕೊಡುವುದಾದರೆ ಅದು ದೇವಚಿತ್ತಾನುಸಾರ ಉಪಯೋಗ ಆಗುತ್ತದೆ. ಸೊಲೊಮೋನನು ಕನಸಿನಲ್ಲಿ ದೇವರ ದರ್ಶನ ನೀಡಿದರು. ಸೊಲೊಮೋನ ನಿನಗೆ ಏನು ಬೇಕು ವರ ಎಂದು ಕೇಳಿದಾಗ ಸೊಲೊಮೋನನು ಕೇಳುತ್ತಾನೆ ಕನಸಿನಲ್ಲಿ ಪ್ರೇರೆ, ಲೈವ್ ಅಲ್ಲ, ದರ್ಶನ ನಿಜವಾಗೆಲ್ಲ. ಈಗ ಹಗಲಿನಲ್ಲ, ಮಲಗಿದ್ದಾಗ. ಆಗ ಸೊಲೊಮೋನ ಹೇಳುತ್ತಾನೆ, ದೇವರೇ, ನಿನ್ನ ಅಪಾರವಾದ ಈ ಇಸ್ರಾಯೇಲ್ ಪ್ರಜೆಯನ್ನು ಶಾಂತಿ ಸಮಾಧಾನದಿಂದ ಸುಖದಿಂದ ಆಳುವುದಕ್ಕಾಗಿ ನಿನ್ನ ಜ್ಞಾನ ವಿವೇಕವನ್ನು ನನಗೆ ದಯಪಾಲಿಸು ಎಂದು ಕೇಳಿಕೊಂಡಾಗ ದೇವರ ಆತನ ಕೋರಿಕೆಯನ್ನು ಮೆಚ್ಚಿ, ನೋಡು, ನಿನ್ನ ಭಿನ್ನವನ್ನು ನಾನು ಕೇಳಿದ್ದೇನೆ. ನೀನು ಕೇಳಿಕೊಂಡ ಜ್ಞಾನ ವಿವೇಕದೊಂದಿಗೆ ನೀನು ಕೇಳಿಕೊಳ್ಳದ ಎಲ್ಲವನ್ನೂ ದಯಪಾಲಿಸ್ತಿದ್ದೇನೆ. ನೀನು ಶತ್ರುಗಳ ಪ್ರಾಣವನ್ನು ಕೇಳಲಿಲ್ಲ, ಸುಖಭೋಗಗಳನ್ನು ಕೇಳಲಿಲ್ಲ, ದೀರ್ಘಾಯುಷ್ಯವನ್ನು ಕೇಳಲಿಲ್ಲ. ನೀನು ಕೇಳಿಕೊಂಡ ವರದೊಂದಿಗೆ, ಭಿನ್ನದೊಂದಿಗೆ ನಿನಗೆ ದೀರ್ಘಾಯುಷ್ಯವನ್ನು, ಶತ್ರುಗಳು ನಿನ್ನ ಮುಂದೆ ನಡುವಂತೆ ಶತ್ರುಗಳ ಪ್ರಾಣವನ್ನು ನಿನ್ನ ಕೈ ಕೊಡುತ್ತೇನೆ. ಮತ್ತು ನಿನ್ನ ಜೀವಮಾನದಲ್ಲೆಲ್ಲ ನಿನ್ನಂಥ ಧನಘನತೆಯುಳ್ಳ ರಾಜನು ಹಿಂದೆ ಇದ್ದಿಲ್ಲ, ಮುಂದೆ ಇರುವುದಿಲ್ಲ ಎಂದು ಮಾತು ಕೊಟ್ಟ ಪ್ರೇರೆ. ಹೌದು, ಜ್ಞಾನದೊಂದಿಗೆ. ಹೀಗೆ ದೇವರೇ ಕೊಟ್ಟ, ಆದರೂ ಕೂಡ ಅದು ಆತನಿಗೆ ಅಪಾಯಕರವಾಯಿತು. ಅನೇಕ ಸ್ತ್ರೀಯರ ಸಹವಾಸದಿಂದ ಅನ್ಯಜನರ ಸ್ತ್ರೀಯರ ರೂಪಕ್ಕೆ ಮರಳೋಗಿ ಅವರನ್ನು ಮೆಚ್ಚಿಸುವುದಕ್ಕಾಗಿ ಅವರ ದೇವತೆಗಳ ಗುಡಿಗಳನ್ನು ಕಟ್ಟಿಸಿದ, ಅವುಗಳಿಗೆ ಧೂಪವನ್ನು ಅರ್ಪಿಸಿದ. ಹೌದು ಪ್ರೇರೆ, ಹೀಗೆ ದೇವರ ದೃಷ್ಟಿಯಲ್ಲಿ ಸೊಲೊಮೋನನು ದ್ರೋಹಿಯಾದನು. ಸೊಲೊಮೋನಿಗೆ 3 ಸಾರಿ ದೇವರು ಹೇಳಿದ್ದನು, ಅನ್ಯ ಜನಾಂಗಗಳ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬೇಡ ಎಂದು. ಆದರೂ ಎಷ್ಟು ಜ್ಞಾನಿ ಆದರೂ ಕೂಡ ಆತನು ದೈವ ಜ್ಞಾನದಿಂದ ಆತನು ವರ್ತಿಸಲಿಲ್ಲ ಪ್ರೇರೆ. ಆತನ ಜ್ಞಾನ ಮಿತಿಯಾಗಿತ್ತು, ಪರಿಪೂರ್ಣವಾಗಿದ್ದಿಲ್ಲ ಪ್ರೇರೆ. ಹೌದು, ಈಗ ಪರಲೋಕದಿಂದ ಇಳಿದು ಬಂದ ಆ ವಾಕ್ಯವಾದ ಬೆಳಕಾದ ದೇವರು, ಕತ್ತಲು ಎಷ್ಟು ಮಾತ್ರ ಇಲ್ಲದ ದೇವರು ಯೇಸು ಕ್ರಿಸ್ತನು ಬಂದಿದ್ದಾನೆ ಪ್ರೇರೆ. ಸೊಲೊಮೋನನಿಗಿಂತಲೂ ಈಗ ದೊಡ್ಡವನು ಎಲ್ಲಿದ್ದಾನೆ? ಆತನು ಹೇಳಿದ್ದಾನೆ ಪ್ರೇರೆ, ಬಡವರು ಭಾಗ್ಯವಂತರು, ಪರಲೋಕ ರಾಜ್ಯವು ಅವರದ್ದು. ಹೌದು ಪ್ರೇರೆ, ದೇವರಿಗೆ ಇಷ್ಟವಾದವರು ಬಡವರೇ. ಹೌದು, ದಾವೀದನು ಕೂಡ ಹೇಳುತ್ತಿದ್ದಾನೆ, ದೇವರೇ, ನಾನು ಎಷ್ಟು ಬೇಕೋ ಅಷ್ಟು ನನಗೆ ದಯಪಾಲಿಸು. ಹೆಚ್ಚಾದರೆ ದೇವರು ಯಾರು ಎಂದು ನನಗೆ ಗರ್ವ ಬರಬಹುದು, ಕಡಿಮೆ ಆದರೆ ನಾನು ಕಳ್ಳತನ ಮಾಡಿ ನಿನ್ನ ಹೆಸರನ್ನು ಅವಮಾನಪಡಿಸಬಹುದು. ಆದ್ದರಿಂದ ನನಗೆ ತಕ್ಕಷ್ಟು ದಯಪಾಲಿಸು ಎಂದು ಬ್ಯಾಲೆನ್ಸ್ ಮಾಡಿದ್ದಾನೆ ಪ್ರೇರೆ. ಹೌದು, ದೇವರ ಆತ್ಮ, ಶುಭಕಾರಿಯಾದ ಆತ್ಮ ನಮ್ಮನ್ನು ಮಟ್ಟ ನೆಲದಲ್ಲಿ ನಡೆಸುತ್ತದೆ. ಹೌದು, ದಾವೀದನು ದೇವರ ಹೃದಯ ಪ್ರಿಯನಾಗಿದ್ದನು. ನಿನ್ನ ಪರಿಶುದ್ಧಾತ್ಮ ನನ್ನಿಂದ ತೆಗೆಯಬೇಡ ದೇವರೇ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಾಳಬೇಡ ಎಂದು ಆತನು ಒಂದು ಸಾರಿ ತಪ್ಪು ಮಾಡಿದಾಗ ದೇವರಲ್ಲಿ ಭಿನ್ನಯಿಸುತ್ತಾನೆ. ಹೌದು, ದಾವೀದನಲ್ಲಿ ದೇವರ ಆತ್ಮ ನೆಲೆಗೊಂಡಿತು ಪ್ರೇರೆ. ಹೌದು, ಜ್ಞಾನಕ್ಕಿಂತ ದೇವರ ಆತ್ಮ ಶ್ರೇಷ್ಠ ಪ್ರೇರೆ. ದೇವರ ಆತ್ಮ ಮಹಿಮೆಯ ಜ್ಞಾನ, ನಿತ್ಯ ಜ್ಞಾನ, ಪರಾಕ್ರಮ ಜ್ಞಾನ, ಸಮಾಧಾನದ ಜ್ಞಾನ, ಆಲೋಚನೆ ಹುಟ್ಟಿಸುವ ಜ್ಞಾನ. ಹೌದು ಪ್ರೇರೆ, ಬೆಳಕಿನ ಆಲೋಚನೆ. ಹೀಗೆ ಈ ವಾಕ್ಯ ಭಾಗದಿಂದ ದೇವರು ನಮ್ಮನ್ನು ಮಾತಾಡುತ್ತಿದ್ದಾನೆ ಪ್ರೇರೆ. ನಮ್ಮೊಂದಿಗೆ, ನಿನ್ನೊಂದಿಗೆ ಇದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ಹೆದರದಿರು, ಭಯಪಡಬೇಡ, ನಾನೇ ನಿನ್ನ ದೇವರು, ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಹೌದು ಪ್ರೇರೆ, ದೇವರ ಬಲಗೈ. ನಾನು ಒಂದು ದಿನ ಮಲಗಿಕೊಂಡಿದ್ದಾಗ ಪ್ರೇರೆ, ಅನೇಕ 6-7 ಇಯರ್ಸ್ ಬ್ಯಾಕ್, ಹೊರಗಡೆ 2 ಅಂತಸ್ತು ಮೇಲೆ ಹೊರಗಡೆ ಮಲಗಿದಾಗ ಬೇಸಿಗೆ ಕಾಲದಲ್ಲಿ ಬೆಳಗ್ಗೆ 5:30-6 ಗಂಟೆ ಆಗುತ್ತಿತ್ತು. ಒಂದು ಹಸ್ತ ನನ್ನ ಮುಖದ ಮೇಲೆ ಈ ರೀತಿ ಹೋಯ್ತು ಪ್ರೇರೆ.
ಅದು ದೇವರ ಹಸ್ತ ಬಲವಾಗಿದೆ, ದೊಡ್ಡದಾಗಿದೆ. ಹೌದು, ಆಕಾಶಕ್ಕೆ ನಿಲುಕು ತಟ್ಟುವಂತಿದೆ. ಈ ಥರ ನನ್ನ ಮುಖದ ಮೇಲೆ ಒಂದು ಹಸ್ತ ಹೋಯ್ತು ಪ್ರೇರೆ. ಅದು ಹೋಗುವಾಗ ನನ್ನ ಆತ್ಮಕ್ಕೆ ಕಂಡಿತ್ತು ಮತ್ತು ಆ ಹಸ್ತ ಮಾತಾಡಿತು, ಸೆಂಟ್ರಲ್ ಗೌರ್ಮೆಂಟ್ ಅಂತ. ಹೌದು ಪ್ರೇರೆ, ನಾನು ಹಿಂದಿನ ದಿನಗಳಲ್ಲಿ ನಮ್ಮ ಮನೆಯವರ ಅಪ್ಪ ಅಮ್ಮನ ಫೋರ್ಸ್ಲಿಂದ ಆ ಟೀಚರ್ ಟ್ರೈನಿಂಗ್ ಮಾಡಿದರೂ ಕೂಡ ನಾನು ಆ ಕೆಲಸಕ್ಕೆ ಹೋಗದೆ ದೇವರೇ ಸೇವೆ ಮಾಡಬೇಕು ಅಥವಾ ದೇವರ ವಾಕ್ಯ ಪ್ರಕಾರ ನಡಿಬೇಕು ಅಥವಾ ಕಷ್ಟದಲ್ಲಿ ನಾನು ಭಾಗಿಯಾಗಬೇಕು, ಯಾವುದಾದರೂ ತೀವ್ರ ಮನಸ್ಸನ್ನು ಅರ್ಥಕೊಳ್ಳಬೇಕು, ಈ ರೀತಿ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುವುದರಲ್ಲಿ ಇಷ್ಟಪಡ್ತಿದ್ದೆ. ಆದರೆ ಇವರು ಓದಿದ್ದಕ್ಕೋಸ್ಕರ ಸೆಕೆಂಡ್ ಇಯರ್ ಓದಿ ಟೀಚರ್ ಟ್ರೈನಿಂಗ್ ಮಾಡಿದ್ದು ಯಾವುದು ಒಳ್ಳೆಯ ಉದ್ಯೋಗ ಮಾಡೆಂದು ಫೋರ್ಸ್ ಮಾಡೋದ್ರಿಂದ ಗೌರ್ಮೆಂಟಿಗೆ ರೈಲ್ವೇದಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಎಲ್ಲ ಸೈನ್ ಮಾಡಿಸಿದಾಗ ಅಧಿಕಾರಿಗಳದ್ದು ಅದು ರಿವರ್ಸ್ ಬಂತು. ಒಂದು ತಿಂಗಳ ಆದ ನಂತರ ಒಂದು ಸೈನ್ ಚೆನ್ನಾಗಿ ಆಗಿಲ್ಲ, ಕರೆಕ್ಟ್ ಆಗಿಲ್ಲ ಎಂದು ಎಲ್ಲ ಪತ್ರಿಕೆ ವಾಪಸ್ ಬಂದವು. ನಾನು ಅಂದ್ಕೊಂಡೆ, ಒಂದು ಚೆನ್ನಾಗಿಲ್ಲದಿದ್ದರೆ ಅದು ಒಂದೇ ಕಳಿಸಿದರೆ ಆಗ್ಬೋದಾಗಿತ್ತಲ್ಲ, ಅದು ಸೈನ್ ಮಾಡಿ ಕಳಿಸ್ತಿದ್ದೆ. ಇದೇನು ಎಲ್ಲ ಕಳಿಸ್ಬಿಟ್ಟಿದ್ದಾರೆ ಅಂದರೆ ಇದು ಇಹಲೋಕ ರಾಜ್ಯ, ಇದು ಅಂಧಕಾರ ಅಧಿಪತಿಯ ರಾಜ್ಯ. ನಮ್ಮ ರಾಜ್ಯವಾದರೂ ಪರಲೋಕ ರಾಜ್ಯ, ಯೇಸು ಕ್ರಿಸ್ತನ ಸುವಾರ್ತೆಯ ರಾಜ್ಯ. ಅದು ಪ್ರೇರೆ, ಆತನ ರಾಜ್ಯಕ್ಕೆ ಅಂತ್ಯವಿಲ್ಲ, ಆತನ ರಾಜ್ಯ ಶಾಶ್ವತವಾದದ್ದು, ಸಮಾಧಾನದ ರಾಜ್ಯ. ಅದು ಪ್ರೇರೆ, ಆ ಯೋಚನೆ ಮಾಡಿ ದೇವರಿಗೆ ಸಮರ್ಪಿಸಿಕೊಂಡಾಗ ಈ ರೀತಿ ಹೋಯ್ತು ಪ್ರೇರೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟು ಒಂದು ಸಮಯದಲ್ಲಿ ಜನರ ಕೈ ಕೆಳಗೆ ಬರ್ತದಂತ ಪ್ರೇರೆ, ಅಂದರೆ ಗೌರ್ಮೆಂಟ್ ಅಧಿಕಾರ. ಹೌದು, ಹೀಗೆ ದೇವರು ತನ್ನ ಹಸ್ತದ ಮುಖಾಂತರ ಪರಿಶುದ್ಧಾತ್ಮನೇ ದೇವರ ಹಸ್ತವಾಗಿದ್ದಾನೆ ಪ್ರೇರೆ, ದೇವರ ಆತ್ಮ ಸ್ವರೂಪನು ಮಾತಾಡಿದನು. ಆಗ ದೇವರ ಕೈಗಳಂತೆ ನಮ್ಮ ಕೈಗಳನ್ನು ಮಾರ್ಪಡಿಸಲು ಇಷ್ಟಪಡುತ್ತಿದ್ದಾನೆ ಪ್ರೇರೆ. ಕಾರಣ, ಯೇಸುವನ್ನು ಯಾರ್ಯಾರು ಅಂಗೀಕರಿಸಿದ್ದಾರೋ, ಆತನಲ್ಲಿ ವಿಶ್ವಾಸವಿಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡುತ್ತಾನೆ. ಹೌದು, ಇಹಲೋಕದ ದೇವರುಗಳಾದರೂ ಕೋಟಾ ನೋಟಿನಂತೆ ಚಲಾವಣೆ ಆಗುತ್ತಿದ್ದಾರೆ ಪ್ರೇರೆ. ಅದು ಗೌರ್ಮೆಂಟ್ ಅಧಿಕಾರಿಗಳಿಗೆ ಗೊತ್ತಾದಾಗ ಅವುಗಳು ಸೆರೆ ಬೀಳುತ್ತವೆ. ಅವುಗಳನ್ನು ಕಳ್ಳತನದಿಂದ ಸಾಗಣೆ ಮಾಡುವವರು ಕೂಡ ಜೈಲು ಪಾಲಾಗುತ್ತಾರೆ, ಶಿಕ್ಷೆಗೊಳಗಾಗುತ್ತಾರೆ. ನಮ್ಮ ದೇವರಾದರೂ ನಿಜವಾದ ನೋಟ್, ಹೌದು, ನಿಜವಾದ ಹಣ, ನಿಜವಾದ ಮಹಿಮೆ, ನಿಜವಾದ ಬೆಳಕು, ನಿಜವಾದ ಆನಂದ, ನಿಜವಾದ ಸುಖ, ನಿಜವಾದ ಶಾಂತಿ, ನಿಜವಾದ ಸಮೃದ್ಧಿ ಜೀವ, ನಿಜವಾದ ಆರೋಗ್ಯ. ಹೌದು ಪ್ರೇರೆ, ಆತನ ದಿನಗಳಿಗೆ ಅಂತ್ಯವಿಲ್ಲ. ನಾವಾದರೂ ಕೆಲವು ವರ್ಷಗಳ ಕಾಲ, ಮನುಷ್ಯನ ಆಯುಷ್ಯು 60, ಹೆಚ್ಚಾದರೆ ಬಲ 80. ಆದರೆ ದೇವರು ಶಾಶ್ವತವಾಗಿರುತ್ತಾನೆ ಪ್ರೇರೆ. ಆತನು ಆಕಾಶಗಳನ್ನು ವಸ್ತ್ರದಂತೆ ಮಡಚುತ್ತಾನೆ, ಭೂಮಿಯನ್ನು ಹೊಗೆಯಂತೆ ಹಾರಿ ಹೋಗುವಂತೆ ಮಾಡುತ್ತಾನೆ. ಹೌದು, ಆತನ ವರ್ಷಗಳಿಗೆ ಮುಗಿವಿಲ್ಲ ಪ್ರೇರೆ. ನಾವು ಕೂಡ ಆತನ ದೀರ್ಘ ಆಯುಷ್ಯದೊಳಗೆ, ನಿತ್ಯ ಜೀವನದೊಳಗೆ ಪ್ರವೇಶವಾಗುವಂತೆ ಕರೆಯಲು ಮನುಷ್ಯ ಆಗಿ ಬಂದಿದ್ದಾನೆ ಪ್ರೇರೆ, ಬೆಳಕಾದ ದೇವರು. ಹೌದು, ಆತನು ಮನುಷ್ಯ ಅಲ್ಲ, ನಿನ್ನನ್ನು ನನ್ನನ್ನು ಪ್ರೀತಿಸಿ ತನ್ನ ರೂಪದಲ್ಲಿ ಮಾಡಿದ್ದರಿಂದ, ತನ್ನ ರೂಪದಲ್ಲಿರುವವರು ಯಾರಾದರೂ ತನ್ನನ್ನು ಪ್ರೀತಿಸುತ್ತಿದ್ದಾರೋ ಎಂದು ಆಕಾಶದಿಂದ ನೋಡುತ್ತಿದ್ದಾನೆ ಪ್ರೇರೆ. ಹೌದು, ಹುಡುಕುತ್ತಿದ್ದಾನೆ ಪ್ರತಿಯೊಬ್ಬರು. ನರಮಾನವರಲ್ಲಿ ತನ್ನ ಸಾನ್ನಿಧ್ಯವನ್ನು ಹುಡುಕೋರು ಯಾರಾದರೂ ಇದ್ದಾರೋ ಎಂದು ದೇವರು ಆಕಾಶದಿಂದ ನೋಡುತ್ತಿದ್ದಾನೆ ಪ್ರೇರೆ. ಹೌದು, ದೇವರು ಬಹು ಸೂಕ್ಷ್ಮವಾಗಿ ನೋಡುತ್ತಿದ್ದಾನೆ. ನಾವು ಕೀರ್ತನೆಗಳ ಗ್ರಂಥ 11ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಸ್ಲಾಮ್ಸ್ ಚಾಪ್ಟರ್ 11 ವರ್ಸ್ 4th ವರ್ಡ್. ಕೀರ್ತನೆಗಳ ಗ್ರಂಥ 11ನೇ ಅಧ್ಯಾಯ 4ನೇ ವಾಕ್ಯ. ಯೆಹೋವನು 4ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ ಪ್ರೇರೆ. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಹೌದು, ದೇವರು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ ಅಂತ ಪ್ರೇರೆ. ಆತನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಹೌದು, ಕಣ್ಣು ಕಾಣದ, ಈ ಶಾರೀರಿಕ ಕಣ್ಣು ಕಾಣದ, ಶಾರೀರಿಕ ಕಿವಿ ಕೇಳದ, ಶಾರೀರಿಕ ಹೃದಯ ಗ್ರಹಿಸದ ಅತಿಶಯ ಲೋಕದಲ್ಲಿ, ಆನಂದ ಲೋಕದಲ್ಲಿ, ಆಮೋದ ಲೋಕದಲ್ಲಿ, ಬಿಡುಗಡೆಯ ಜಯದ ಬೆಳಕಿನ ಲೋಕದಲ್ಲಿ ತಂದೆ ವಾಸಿಸುತ್ತಿದ್ದಾನೆ ಪ್ರೇರೆ. ಆ ಸಿಂಹಾಸನವನ್ನು ಅಲ್ಲಿ ಸ್ಥಾಪಿಸಿದ್ದಾನೆ ಪರಲೋಕದಲ್ಲಿ ತಂದೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ. ಹೌದು ಪ್ರೇರೆ, ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ. ಆತನನ್ನು ಪ್ರೀತಿಸುವವರಿಗಾಗಿ ಆತನು ಒಂದು ಬಾಗಿಲನ್ನು ತೆರೆದಿಟ್ಟಿದ್ದಾನೆ ಎಂದು ಹೇಳುತ್ತಿದ್ದಾನೆ. ಆ ಬಾಗಿಲನ್ನು ಯಾರು ಮುಚ್ಚಲಾರರು, ನಾನು ಮುಚ್ಚಿದರೆ ಯಾರು ತೆರೆಯಲಾರರು. ದೇವರು ಬಾಗಿಲನ್ನು ಮುಚ್ಚುವುದಾದರೆ ಅರ್ಥ ಏನು ಪ್ರೇರೆ? ಆತನು ಯೇಸುವನ್ನು ಯಾರ್ಯಾರು ವಿಶ್ವಾಸುವುದಿಲ್ಲವೋ ಪರಲೋಕಕ್ಕೆ ಹೋಗುವುದಿಲ್ಲ, ಸ್ವರ್ಗಕ್ಕೆ ಹೋಗುವುದಿಲ್ಲ ಪ್ರೇರೆ. ಆ ಬಾಗಿಲು ಕ್ಲೋಸ್ ಆಗಿರ್ತದೆ, ಮುಚ್ಚಿರಲ್ಪಡುತ್ತದೆ. ಯಾರು ಯೇಸುವನ್ನು ವಿಶ್ವಾಸಿಸ್ತಾರೋ ಅವರಿಗೆ ಮಾತ್ರ ತೆರೆಯಲ್ಪಡುತ್ತದೆ. ಹೌದು, ಯಾಕಂದರೆ ಸ್ವರ್ಗದಿಂದ ಇಳಿದು ಬಂದಾತ ಒಬ್ಬಾತನೇ ಸ್ವರ್ಗಕ್ಕೆ
ಏರಿ ಹೋಗಿದ್ದಾನೆ. ಹೌದು ಪ್ರೇರೆ, ದೇವರ ಕುಮಾರನಾಗಿ ಆ ಮಾರ್ಗವನ್ನು ಏರ್ಪಡಿಸಲು ಬಂದಿದ್ದಾನೆ ಪ್ರೇರೆ. ಕ್ರೈಸ್ತತ್ವ ಎನ್ನುವುದು ಮಾರ್ಗವಾಗಿದೆ ಪ್ರೇರೆ, ಮತ ಅಲ್ಲ ಎಂದು ಅರ್ಥ. ಹೌದು, ನಮ್ಮ ಮುಂದೆ ಒಂದು ಬಾಗಿಲು ತೆರೆದಿಟ್ಟಿದ್ದಾನೆ ಪ್ರೇರೆ. ಆತನ ವಿಶ್ವಾಸಿಸಿದರೆ ತಂದೆ ನಮ್ಮನ್ನು ಪ್ರೀತಿಸಿ ತನ್ನ ಪ್ರಿಯ ಕುಮಾರ ಎಂಬ ನಿಜವಾದ ಬಾಗಿಲನ್ನು ತೆರೆಯಲು ಕಳಿಸಿಕೊಟ್ಟಿದ್ದಾನೆ, ತೆರೆದಿದ್ದಾನೆ ಪ್ರಭು. 2000 ವರ್ಷಗಳ ಕೆಳಗೆ ಆತನಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬನು ಸಾಯುವುದಿಲ್ಲ ಪ್ರೇರೆ, ಸತ್ತರೂ ಬದುಕುತ್ತಾನೆ. ಹೌದು, ಹೀಗೆ ಆತನ ಕಣ್ಣುಗಳು ಮಾನವರನ್ನು ನೋಡುತ್ತೇವೆ ಪ್ರೇರೆ. 4ನೇ ವಾಕ್ಯ 11ನೇ ಅಧ್ಯಾಯ, ಕೀರ್ತನೆಗಳ ಗ್ರಂಥ 4ನೇ ಅಧ್ಯಾಯ 11ನೇ ವಾಕ್ಯ 2ನೇ ಭಾಗ. ಆತನ ಕಣ್ಣುಗಳು, ದೇವರ ಕಣ್ಣುಗಳು ಮಾನವರನ್ನು ನೋಡುತ್ತವೆ, ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಹೌದು ಪ್ರೇರೆ, ಈಗ ತಂದೆ ಪ್ರತಿಯೊಂದು ನಮ್ಮ ಕಾರ್ಯವನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಿದ್ದಾನೆ ಪ್ರೇರೆ. ವಿಶೇಷವಾಗಿ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ಎಲ್ಲವನ್ನು ನಾವು ದೇವರ ವಾಕ್ಯದ ಪ್ರಕಾರ ನಡೆಯಬೇಕಾಗಿದೆ. ಹೌದು, ಹೀಗೆ ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಿದ್ದಾನೆ. 5ನೇ ವಾಕ್ಯ, ಯೆಹೋವನು ನೀತಿವಂತರನ್ನು ಅನೀತಿವಂತರನ್ನು ಪರೀಕ್ಷಿಸುತ್ತಾನೆ. ಹೌದು, ಆತನಲ್ಲಿ ವಿಶ್ವಾಸ ಇಡದ ಮಕ್ಕಳನ್ನು ಶೋಧಿಸುತ್ತಾನೆ, ಪರೀಕ್ಷಿಸುತ್ತಾನೆ. ಬಲಾತ್ಕಾರಿಗಳನ್ನು ದ್ವೇಷಿಸುತ್ತಾನೆ ಅಂತ ಪ್ರೇರೆ. ಹೌದು, ದೇವರು ದೀನ ಮನಸ್ಸುಳ್ಳವರಿಗೆ, ವಿನಯವುಳ್ಳವರಿಗೆ ಕರುಣಾಮಯನಾಗಿದ್ದಾನೆ ಪ್ರೇರೆ. ವಕ್ರ ಹೃದಯಗಳಿಗೆ ಮಹಾವಕ್ರನಾಗಿದ್ದಾನೆ. ಹೌದು, ಆತನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ, ನೀತಿವಂತರನ್ನು ಅನೀತಿವಂತರನ್ನು ಪರೀಕ್ಷಿಸುತ್ತಾನೆ, ಬಲಾತ್ಕಾರಿಗಳನ್ನು ದ್ವೇಷಿಸುತ್ತಾನೆ. ಹೌದು, ದೇವರ ನೀತಿವಂತರಿಗೆ ಪ್ರೀತಿ ಮುಖವುಳ್ಳಾತನಾಗಿರುತ್ತಾನೆ ಪ್ರೇರೆ. ಕೆಡುಕರಿಗೆ, ದುಷ್ಟರಿಗೆ ಮುಖ ಉಳ್ಳಾತನಾಗಿರುತ್ತಾನೆ, ದ್ವೇಷಿಸುತ್ತಾನೆ. ಹೌದು ಪ್ರೇರೆ, ಯಾಕೆಂದರೆ ಅವರು ತಿರುಗಿಕೊಂಡು ನೀತಿವಂತನ ಕಾರ್ಯಗಳನ್ನು ಮಾಡಬೇಕೆಂದೇ ನೀತಿವಂತನಾಗಿ ಪರಲೋಕದಿಂದ ದೈವ ನೀತಿಯನ್ನು ತಂದ ದೇವರ ಕುಮಾರನಲ್ಲಿ ವಿಶ್ವಾಸ ಇಡಬೇಕೆಂದೇ ಬಲಾತ್ಕಾರಿಗಳ ಕುರಿತು ದೇವರು ಇಷ್ಟಪಡುತ್ತಿದ್ದಾನೆ. ಅನೀತಿವಂತನು, ದುಷ್ಟನು ಸಾಯುವುದು ದೇವರಿಗೆ ಸಂತೋಷ ಇಲ್ಲ ಪ್ರೇರೆ. ಆತನು ತಿರುಗಿಕೊಂಡು ಒಳ್ಳೆಯವನ್ನು ಮಾಡುವ, ದೇವರ ಮಗಳು ಮಾಡುವ ಕಾರ್ಯಗಳನ್ನು ಮಾಡಿದರೆ ಅವನು ಬದುಕುತ್ತಾನೆ. ಹೌದು, ಅವನ ಹಿಂದಿನ ಪಾಪಗಳು ಅವನನ್ನು ಸಾಯಿಸುವುದಿಲ್ಲ, ಕಾರಣ ಅವನು ಮಾಡುವ ಕಾರ್ಯಗಳಿಂದ ಅವನು ಬದುಕುತ್ತಾನೆ. ಒಂದು ವೇಳೆ ಒಳ್ಳೆಯದು ಮಾಡೋದು ಬಿಟ್ಟು ದುಷ್ಟನ ಕಾರ್ಯಗಳನ್ನು ಮಾಡುವುದಾದರೆ ಅವನ ಮೊದಲಿನ ಒಳ್ಳೆಯ ಕಾರ್ಯಗಳು ಅವನನ್ನು ಕಾಪಾಡುವುದಕ್ಕೆ ಬರುವುದಿಲ್ಲ. ಹೌದು ಪ್ರೇರೆ, ನಾವು ಒಳ್ಳೆಯ ಕಾರ್ಯಗಳನ್ನು ಕಡೆಯವರೆಗೆ ಮಾಡುತ್ತಾ ಇರೋಣ ಪ್ರೇರೆ. ದೇವರು ಕೊಟ್ಟ ಈ ಕೈಗಳಿಂದ ಹೆದರಬೇಡ ಎನ್ನುತ್ತಿದ್ದಾನೆ, ದಿಗ್ಭ್ರಮೆಗೊಳ್ಳದಿರು ಎನ್ನುತ್ತಿದ್ದಾನೆ. ಹೌದು, ಮತ್ತು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಿದ್ದಾನೆ ಪ್ರಭು. ಹೌದು ಪ್ರೇರೆ, ಪ್ರಭು ಸಹಾಯ ಮಾಡುತ್ತಾನೆ. ತನ್ನ ಧರ್ಮದ ಬಲಗೈಯಿಂದ ನಿನಗೆ ಆಧಾರ ಮಾಡುತ್ತೇನೆ ಎಂದು ಹೇಳಿದ್ದಾನೆ. ಹೌದು ಪ್ರೇರೆ, ದೇವರ ಧರ್ಮದ ಬಲಗೈ. ಹೌದು, ಧರ್ಮ ಅಂದರೆ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ಹೌದು ಪ್ರೇರೆ, ನಿನ್ನಲ್ಲಿ ಇರುವುದನ್ನು ಯೋಹಾನ ಹೇಳಿದನು. ಸ್ನಾನಿಕ ಯೋಹಾನ ತನ್ನ ಬಳಿಗೆ ಬರುತ್ತಿರುವ ಜನರಿಗೆ, ನೀವು ಎಲೆ ಸರ್ಪ ಜಾತಿಯವರೇ, ನೀವು ಮನಪರಿವರ್ತನೆ ಆಗಿರುವಿರಿ ಎಂದು ಗುರುತಾಗಿ ಏನು ಸಾಕ್ಷಿ ಕೊಡುತ್ತೀರಿ? ನಿಮ್ಮಲ್ಲಿರುವುದನ್ನು ಹಂಚಿರಿ. ಹೌದು, 1 ರೊಟ್ಟಿ 2 ರೊಟ್ಟಿಗಳನ್ನು ಒಂದನ್ನು ಇಲ್ಲದವನಿಗೆ ಕೊಡಲಿ, 2 ಅಂಗಿಯುಳ್ಳವನು ಇಲ್ಲದವನಿಗೆ ಒಂದನ್ನು ಕೊಡಲಿ. ನಿಮ್ಮ ಇರುವವುಗಳಲ್ಲೇ ತೃಪ್ತರಾಗಿರಿ, ಆಸೆ ಪಡದಿರಿ ಎಂದು ಸೈನಿಕರಿಗೆ ಹೇಳ್ತಾನೆ ಪ್ರೇರೆ. ಸೈನಿಕರು ಕೂಡ, ರೋಮನ್ ಸೈನಿಕರು ಕೂಡ ಸ್ನಾನ ಮಾಡಿಸಿಕೊಳ್ಳಲು ಬರುತ್ತಾರೆ. ಹೌದು, ಅವರು ಸರ್ಪ ಜಾತಿಯವರೆಂದು ಹೇಳ್ತಿದ್ದಾನೆ ಪ್ರೇರೆ. ಯಾವಾಗ ನಾವು ಧರ್ಮ ಆಚರಿಸುತ್ತೇವೆ, ನಮ್ಮಲ್ಲಿ ಇದ್ದಿದ್ದನ್ನು ಇಲ್ಲದವರೊಂದಿಗೆ ಹಂಚಿಕೊಳ್ಳುತ್ತೇವೋ, ಧರ್ಮ ಆಚರಿಸಿದಂತೆ, ನಿಜವಾಗಿ ಪರಿವರ್ತನೆ ಆದಂತೆ, ಆ ಪರಿವರ್ತನೆಯೊಂದಿಗೆ ಸ್ನಾನ ಮಾಡಿಸಿಕೊಳ್ಳಬೇಕು ಎಂದು ಹೇಳುತ್ತಿದ್ದಾನೆ ಪ್ರಭು. ಹೌದು, ಬಾಲಕರಿಗೆ ಕೂಡ ಸ್ನಾನ ಮಾಡಿಸುವುದಿದೆ ಮತ್ತು ದೊಡ್ಡವರಿಗೂ ಕೂಡ ಸ್ನಾನ ಮಾಡಿಸುವುದಿದೆ. ಹೌದು ಪ್ರೇರೆ, ಬಾಲಕರು ದೀಕ್ಷಾ ಸ್ನಾನ ದೇವಾಲಯದಲ್ಲಿ ಅರ್ಪಣೆ ಮಾಡುತ್ತಿದ್ದಾರೆ ಪ್ರೇರೆ. ತಂದೆ ತಾಯಿಗಳು ತನ್ನ ದೇವರ ಪ್ರತಿಯೊಂದು ಕೊಡುವ ಪ್ರಥಮ ಫಲ, ಮಕ್ಕಳಾಗಿರ್ಬೋದು, ಏನಾಗಿರ್ಬೋದು, ದೇವರಿಗೆ ಸಲ್ಲಿದ್ದು. ಹೌದು ಪ್ರೇರೆ, ಮಕ್ಕಳು ಕೂಡ ದೇವಾಲಯಕ್ಕೆ ತೆಗೆದುಕೊಂಡು ಹೋಗುತ್ತೇವೆ. ದೇವರೇ, ನೀನು ಕೊಟ್ಟ ಪ್ರಥಮ ಫಲ ನಿನಗೆ ಸಮರ್ಪಣೆ ಎಂದು. ಹೌದು ಪ್ರೇರೆ, ಅದು ದೀಕ್ಷಾ ಸ್ನಾನ ಆಗುವುದಿಲ್ಲ ಪ್ರೇರೆ. ದೀಕ್ಷಾ ಸ್ನಾನ ಅಂದರೆ ದೇವರು ನಮಗೆ ಒಳ್ಳೆಯದು ಕೆಟ್ಟಿದ ಅರಿವು ಬಂದ ನಂತರ ಪಾಪ ಪುಣ್ಯ ಶುದ್ಧ ಅಶುದ್ಧ
ಕಾಮ ಮೋಹ ಮದ ಮತ್ಸರ ಶರೀರ ಆತ್ಮ ವಿಷಯಗಳ ಬಗ್ಗೆ ತಿಳಿದಾಗ ಆತನು ಅವುಗಳ ಮಧ್ಯೆ ಆರಿಸಿಕೊಳ್ಳಬೇಕಾದ ಜ್ಞಾನ ಬಂದಾಗ ಯೇಸು ಹೇಳಿದಂತೆ, ನಾನು ನಿಮಗೆ ಆಜ್ಞೆ ಮಾಡಿದವುಗಳನ್ನು ಬೋಧಿಸಿರಿ, ನೀವು ಕಾಪಾಡಿಕೊಂಡು ಬೋಧಿಸಿರಿ, ಮತ್ತು ಯಾರು ವಿಶ್ವಾಸಿಸಿ ದೀಕ್ಷಾಸ್ನಾನ ತೆಗೆದುಕೊಳ್ತಾರೋ ನನ್ನ ವಾಕ್ಯಗಳನ್ನು ನನ್ನನ್ನು ವಿಶ್ವಾಸಿಸಿ, ನಾನು ಅವರಿಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದೇನೆ, ರಕ್ತ ಸುರಿಸಿ ಅವರಿಗಾಗಿ ನಾನು ಮರಣಿಸಿದ್ದೇನೆ, ಪುನರುತ್ಥಾನಾಗಿ ಅನಂತ ಜೀವನ, ಅಕ್ಷಯ ಜೀವನ, ನಿತ್ಯ ಜೀವನ, ಮಹಿಮ ಜೀವನ ತಂದುಕೊಟ್ಟಿದ್ದೇನೆ, ಮರಣದ ಮುಳ್ಳನ್ನು ಮುರಿದಿದ್ದೇನೆ ಎಂದು ವಿಶ್ವಾಸಿತಾರೋ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿರಿ, ಅವರು ರಕ್ಷಣೆ ಹೊಂದುತ್ತಾರೆ. ನಂಬದೆ ಹೋಗುವವರು ರಕ್ಷಣೆ ಹೊಂದುವುದಿಲ್ಲ, ದಂಡನೆಗೊಳಗಾಗುತ್ತಾರೆ. ನಂಬದೆ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಾದರೂ ಕೂಡ ಮದುವೆಗಾಗಿ, ಹೌದು ಪ್ರೇರೆ, ಹುಡುಗ ಹುಡುಗಿ ಮೆಚ್ಚಿಸುವುದಕ್ಕಾಗಿ, ಹೌದು ಲೌಕಿಕವಾಗಿ ತೆಗೆದುಕೊಳ್ಳುವುದಾದರೆ ಅದು ದೀಕ್ಷಾಸ್ನಾನ ಆಗುವುದಿಲ್ಲ, ಅದು ದಂಡನೆಯಲ್ಲೇ ಮುಂದುವರಿಯುತ್ತದೆ. ಹೀಗೆ ದೇವರು ನಮ್ಮ ಜೊತೆಗಿದ್ದಾನೆಂದು ಹೇಳ್ತಿದ್ದಾನೆ. ಪ್ರೇರೆ, ಅದರ ಬೇಡ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈ ನಿನಗೆ ಆಧಾರ ಮಾಡುತ್ತದೆ. ಹೌದು ಪ್ರೇರೆ, ಧರ್ಮವು ಆ ಮರಣವನ್ನು ಮುಂದೆ ಹಾಕುತ್ತದೆ. ಹೌದು ಪ್ರೇರೆ, ಧರ್ಮ ಮಾಡುವವರ ಜೀವನ ಸೌಭಾಗ್ಯದಿಂದ ತುಂಬಿದ ಜೀವನ. ಹೌದು, ಕೊರ್ನೆಯಲ್ಲೇ ಕೂಡ ಧರ್ಮ ಮಾಡುತ್ತಿದ್ದ ಪ್ರೇರೆ, ಆತನ ದಾನ ಧರ್ಮ ಪರಲೋಕಕ್ಕೆ ಸ್ವರ್ಗಕ್ಕೆ ಮುಟ್ಟಿತ್ತು. ಹೌದು, ಅಷ್ಟೇ ಅಲ್ಲ, ದೇವರಿಗೆ ಪ್ರಾರ್ಥನೆ ಮಾಡುವಾತ, ದೇವರಿಗೆ ಪ್ರಾರ್ಥನೆ ಮಾಡುವವರೇ ಆತ ಅನ್ಯಜನದಾತ ಮತ್ತೆ. ಹೌದು ಪ್ರೇರೆ, ಆತನ ದಾನ ಧರ್ಮ ನಿಜವಾದ ದೇವರಲ್ಲಿ ತೆಗೆದುಕೊಂಡು ಹೋಯಿತು. ನಾನು ಕೂಡ ಹಿಂದೂ ಅಂದರೆ ಅನ್ಯಜನ ಇದ್ದಾಗ ದಾನ ಧರ್ಮ ಮಾಡ್ತಿದ್ದೆ, ಇದ್ದಿದ್ದನ್ನು ಕೊಟ್ಟು ಖಾಲಿಯಾಗಿ ಬರ್ತಿದ್ದೆ ನಾನು. ದೇವರು ಹುಡುಕ್ತಿದ್ದೆ. ಹಾಗೆ ದೇವರು ದರ್ಶಿಸಿದ ಪ್ರೇರೆ ಮಾತಾಡಿದ, ನಾನು ಪರಿಶುದ್ಧಾತ್ಮನು ಜೀವ ಮರಣಗಳ ಒಡೆಯನೆಂದು ಪ್ರಥಮ ಬಾರಿಗೆ ಮಾತಾಡಿದ, ಮತ್ತು ತಾಯಿಯಂತೆ ನನ್ನನ್ನು ಸಂತೈಸಿದ. ಹೌದು ಪ್ರೇರೆ, ನಾವು 66ನೇ ಅಧ್ಯಾಯ ಯೆಶಾಯ ಪ್ರವಾದಿ ಗ್ರಂಥ 12ನೇ ವಾಕ್ಯದಿಂದ ನೋಡುತ್ತೇವೆ. ನಾನೇ ನಿಮ್ಮನ್ನು ಸಂತೈಸುವೆನು ತಾಯಿಯಂತೆ, ಜೆರುಸಲೇಮಿನಲ್ಲಿ ನಿಮ್ಮ ದುಃಖ ಶಮನವಾಗುವುದು. ಹೌದು ಪ್ರೇರೆ, ಜೆರುಸಲೇಮ್ ಅಂದರೆ ದೇವರ ಪಟ್ಟಣ ಪ್ರೇರೆ. ಹೌದು, ದೇವರ ಪಟ್ಟಣದ ಮೇಲೆ ದೇವರ ಆತ್ಮ ಇಳಿದು ಬಂದ, ದೇವರ ವಾಕ್ಯ ಎಂಬಾತನು ಈ ಲೋಕದಲ್ಲಿ ಹುಟ್ಟಿ ಬಂದ ಪ್ರೇರೆ, ಶರೀರಾಕಾರದಲ್ಲಿ ನಮ್ಮ ಮಧ್ಯೆ ಕೃಪಾ ಸತ್ಯ ಸಂಪೂರ್ಣನಾಗಿ ನಿವಾಸ ಮಾಡಿದ ಆತನು ದೇವರ ಮಗನಿಗಿರುವ ಒಂದೇ ಮಹಿಮೆ ಆತನಲ್ಲಿತ್ತು ಪ್ರೇರೆ. ಆತನು ಸತ್ಯವನ್ನು ದಿಗ್ವಿಜಯಕ್ಕಾಗಿ ಕಳಿಸಿಕೊಟ್ಟ ಪ್ರೇರೆ. ತನ್ನ ಬೋಧನೆ, ಸಾಧನೆ, ಯಾತನೆ, ಮಾತ್ಕಾರ್ಯ, ಯಾತನೆ, ಮರಣ, ಪುನರುತ್ಥಾನದ ಮೂಲಕ ಸತ್ಯಕ್ಕೆ ಸಾಕ್ಷಿ ಕೊಟ್ಟ ಪ್ರೇರೆ. ಹೀಗೆ ನೂತನ ಕೈಗಳು. ಹೌದು ಪ್ರೇರೆ, ಪ್ರಭು ಬಂದು ನಮ್ಮನ್ನು ತನ್ನ ಕೈಗಳಂತೆ ನಮ್ಮನ್ನು ಬಲಪಡಿಸಿದ್ದಾನೆ ಪ್ರೇರೆ. ಮತ್ತು ನಾನು ಮಾಡುವುದಕ್ಕಿಂತ ಹೆಚ್ಚಾದ ಕಾರ್ಯಗಳನ್ನು ಮಾಡುತ್ತೀರಿ ಎಂದು ವಿಶ್ವಾಸುವವರನ್ನು ಹೇಳಿದ್ದಾನೆ. ಹೀಗೆ ನಾವು ನೋಡಿದ ಪ್ರೇರೆ, ನೂತನ ಕೈಗಳು, ನ್ಯೂ ಹ್ಯಾಂಡ್ಸ್ ಎನ್ನುವಾಗ ನಾವು ಅಂದವಾದ ನಿನ್ನ ಕೈಗಳನ್ನು ಒಂದು ಸಾರಿ ನೋಡು ಪ್ರಿಯ ದೇವರ ಮಗುವೆ. ದಾವೀದನು ಹೇಳಿದಂತೆ, ನೀನು ನನ್ನನ್ನು ಉಂಟು ಮಾಡಿದ ವಿಧವನ್ನು ನೋಡಲು ಭಯವೂ ಆಶ್ಚರ್ಯವೂ ನನಗೆ ಹುಟ್ಟುತ್ತಿದೆ ಎಂದು ನೀನು ಕೂಡ ಹೇಳಬೇಕಾಗಿದೆ. ಕೀರ್ತನೆಗಳ ಗ್ರಂಥ 139ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದುತ್ತೇವೆ. ದಿನಾಲು ಮಾಡುವ ಆ ಕೆಲಸಗಳಿಗಿಂತ ದೇವರ ಮಹಿಮಾರ್ಥವಾಗಿ ನಿನ್ನ ಕೈಗಳು ಎಷ್ಟೋ ಶ್ರೇಷ್ಠ ಕೆಲಸಗಳನ್ನು ಮಾಡಬಲ್ಲವ ಪ್ರೇರೆ. ದೇವರ ವಿಶ್ವಾಸುವುದಾದರೆ ನಿನ್ನ ಕೈಗಳೊಳಗೆ ದೇವರು 10 ತಂತಿಗಳುಳ್ಳ ನಾದವನ್ನು ಇಟ್ಟಿದ್ದಾನೆ. ಅದು ಪ್ರೇರೆ, ಯೇಸುವಿನ ವಿಶ್ವಾಸದಾಗ ಅನೇಕ ಆತ್ಮಿಕ ಸಾಮರ್ಥ್ಯ ನಿನ್ನಲ್ಲಿ ಬಂತು, ಪರಿಶುದ್ಧಾತ್ಮನ ಮೂಲಕ ಮತ್ತೆ ಬರುತ್ತದೆ. ಅಷ್ಟೇ ಅಲ್ಲ, ನೀನು ಹೇಳಿದಂತೆ ಆತನನ್ನು ಸ್ತುತಿಸುವುದಕ್ಕೆ ಮುಂದಾಗಬೇಕು ಪ್ರೇರೆ. ಮತ್ತು ಚಪ್ಪಾಳೆ ಹೊಡೆಯಬೇಕಾಗಿದೆ, ಕೈಗಳನ್ನೆತ್ತಿ ಆತನಿಗೆ ಸ್ತುತಿಸಬೇಕಾಗಿದೆ. ಅಷ್ಟೇ ಅಲ್ಲ, ನೀನು ಸೋತು ಹೋಗದಂತೆ ಕೆಲಸ ಮಾಡುವುದಕ್ಕೆ ದೇವರು ಅದ್ಭುತವಾದ 2 ಕೈಗಳನ್ನು ನಿನಗೆ ನೀಡಿದ್ದಾನೆ. ಹೌದು ಪ್ರೇರೆ, ಯೇಸುವನ್ನು ವಿಶ್ವಾಸಿದಾಗ 2 ಕೈಗಳು ದೇವರ ಮಕ್ಕಳ ಕೈಗಳಾದವು ಪ್ರೇರೆ. ಹೌದು, ದೇವರ ಮಗನ ಅಧಿಕಾರವುಳ್ಳ ಕೈಗಳಾದವು. ಮತ್ತು ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 10ನೇ ವಾಕ್ಯದೊಳಗೆ ಓದುವುದಾದರೆ, ಲ್ಯಾಮೆಂಟೇಷನ್ ಎಕ್ಸಲೆಸ್ಟಿಯಸ್ ಚಾಪ್ಟರ್ 9 ವರ್ಸ್ 10th ವರ್ಡ್, ಇಲ್ಲಿ ಓದುವುದಾದರೆ, ಮಾಡುವುದಕ್ಕೆ ನಿನಗೆ ಕೈಗೆ ಬಂದಂಥ ಎಲ್ಲ ಕೆಲಸವನ್ನು ನಿನ್ನ ಶಕ್ತಿ ಲೋಪ ಇಲ್ಲದಂತೆ ಮಾಡು. ನೀನು ಹೋಗುವ ಪಾತಾಳದಲ್ಲಿ ಯಾವ ಕೆಲಸವಾದರೂ, ಉಪಾಯವಾದರೂ, ತಿಳುವಳಿಕೆಯಾದರೂ, ಜ್ಞಾನವಾದರೂ ಇರುವುದಿಲ್ಲ ಎಂದು ಬರೆಯಲ್ಪಟ್ಟಿದೆ.
ಹೌದು ಪ್ರಿಯ ದೇವರ ಮಗುವೆ, ದೇವರು ನಿನಗೆ ಕೈಗಳನ್ನು ನೀಡಿರುವುದು ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕ, ಇಲ್ಲವೇ ಕೆಟ್ಟ ಕೆಲಸಗಳನ್ನು ಮಾಡುವುದಕ್ಕ, ಇಲ್ಲವೇ ಅನೇಕರ ಕಣ್ಣೀರನ್ನು ಒರೆಸುವುದಕ್ಕ, ಅಥವಾ ಅನೇಕರನ್ನು ಬಾಧೆಪಡಿಸುವುದಕ್ಕ, ಇಲ್ಲದಿದ್ದರೆ ಅನೇಕರಿಗೆ ಹೊಡೆದು ಗಾಯಪಡಿಸುವುದಕ್ಕ, ಯಾವುದಕ್ಕೋ ಎಂದು ನೀನೇ ನಿರ್ಣಯಿಸಿಕೊಳ್ಳಬೇಕಾಗಿದೆ. ಪರಿಶುದ್ಧ ದೇವರ ಪ್ರೀತಿ ಮಾಡಿ ಅದು ಪ್ರೇರೆ. ಆದರೆ ನಿನಗೊಂದು ನೂತನ ಸೃಷ್ಟಿಯಾಗಿ, ನೂತನವಾದ ಮನುಷ್ಯನಾಗಿ, ಪರಿಶುದ್ಧವಾದ ಕೈಗಳನ್ನು ಉಳ್ಳಾತನಾಗಿ ನೀನು ಇರಬೇಕೆಂದು ದೇವರ ಆಶೆ ಪ್ರೇರೆ. ಹೌದು, ಯೇಸು ಪ್ರಭುವಿನ ಕೈಗಳು ಆ ಮೊಳೆಗಳಿಂದ ಶಿಲುಬೆಗೆ ಜಡಿಯಲ್ಪಟ್ಟಿತ್ತು. ಹೌದು, ಆ ಶಿಲುಬೆಯಿಂದ ಪ್ರವಾಹದಂತೆ ಪ್ರಭುವಿನ ರಕ್ತ, ಪರಿಶುದ್ಧ ನಿರ್ದೋಷ ರಕ್ತ ಆ ಕೈಗಳಿಂದ ಹರಿಯಿತು. ಆ ಕೈಗಳು ಪಾಪ ಇಲ್ಲದ ಕೈಗಳಾಗಿದ್ದು ಪ್ರೇರೆ. ರಕ್ತ ಪರಿಶುದ್ಧ ದೈವ ರಕ್ತ ಆಗಿತ್ತು. ಶಕ್ತಿ ಇಲ್ಲದೆ ಆ ಕೈಗಳು ಶಕ್ತಿವಂತವಾಗಿ ಮಾರ್ಪಡುತ್ತವೆ ಯಾವಾಗ ಪ್ರಭುವಿನ ಕೈಗಳಲ್ಲಿ ಬಂದ ರಕ್ತದಲ್ಲಿ ನಾವು ವಿಶ್ವಾಸ ಇಟ್ಟು ತೊಳೆದುಕೊಂಡಾಗ. ಹೌದು ಪ್ರೇರೆ, ನನಗಾಗಿ ಪ್ರಭು ಗಾಯಗೊಂಡನು ಎಂದು ವಿಶ್ವಾಸಿಸಿದಾಗ. ಹೌದು ಪ್ರೇರೆ, ಹೀಗೆ ನಾವು ಮಾರ್ಕನ ಸುವಾರ್ತೆಯಲ್ಲಿ ನೋಡುತ್ತೇವೆ. 16ನೇ ಅಧ್ಯಾಯ 17ನೇ ವಾಕ್ಯ 18ನೇ ವಾಕ್ಯದಲ್ಲಿ, ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 16 ವರ್ಸ್ 17 to 18th ವರ್ಡ್, ನನ್ನ ಹೆಸರಿನಲ್ಲಿ, ಅಂದರೆ ನನ್ನ ಹೆಸರು, ನನ್ನನ್ನು ವಿಶ್ವಾಸುವವರಿಂದ ಈ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುತ್ತವೆ. ಏನೆಂದರೆ ಅವರು ನನ್ನನ್ನು ವಿಶ್ವಾಸುವವರು ದೆವ್ವಗಳನ್ನು ಹೊರಗಟ್ಟುತ್ತಾರೆ, ಓಡಿಸುತ್ತಾರೆ, ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣ ಹೊಂದುತ್ತಾರೆ, ಸ್ವಸ್ಥವಾಗುತ್ತಾರೆ, ಹೊಸ ಭಾಷೆಗಳಲ್ಲಿ ಮಾತನಾಡುತ್ತಾರೆ, ವಿಷ ಪದಾರ್ಥಗಳು ಯಾವುದನ್ನಾದರೂ ಸೇವಿಸಿದರೆ ಅವರಿಗೆ ಯಾವ ಹಾನಿಯೂ ಆಗುವುದಿಲ್ಲ, ಹಾವುಗಳನ್ನು ಕೈಗಳಲ್ಲಿ ಎತ್ತಿಕೊಳ್ಳುತ್ತಾರೆ. ಅದು ಪ್ರಭುವಾದ ಯೇಸು ಹೇಳಿದ್ದಾನೆ. ಎಷ್ಟೋ ಪ್ರಿಯವಾದವರನ್ನಾಗಿ ಆತನು ನಮ್ಮ ಕೈಗಳನ್ನು ಜೀವಿತವನ್ನೇ ಶಕ್ತಿಯೊಂದಿಗೆ ತುಂಬಿದ್ದಾನೆ ಪ್ರೇರೆ, ಆತನಲ್ಲಿ ವಿಶ್ವಾಸುವುದರಿಂದ. ಹೌದು, ನಿಜವಾದ ವಿಶ್ವಾಸ ದೇವರನ್ನು ಮೆಚ್ಚಿಸುತ್ತದೆ. ಅಗಾಧ ವಿಶ್ವಾಸ, ಗಾಢವಾದ ವಿಶ್ವಾಸ, ದೊಡ್ಡ ವಿಶ್ವಾಸ, ಸಾಸಿವೆ ಕಾಳಿನಷ್ಟು ವಿಶ್ವಾಸ, ಬೇಡಿದ್ದನ್ನು ಪಡೆದಾಯಿತೆಂದು ಸಂದೇಹ ಪಡದೆ ವಿಶ್ವಾಸುವುದಾದರೆ ಅದು ನೆರವೇರುವುದು ಖಚಿತ ಎನ್ನುವ ವಿಶ್ವಾಸದೊಂದಿಗೆ ನಾವು ಪ್ರಭುವಿನಲ್ಲಿ ವಿಶ್ವಾಸ ಇಡಬೇಕಾಗಿದೆ ಪ್ರೇರೆ. ಹೀಗೆ ನಿನ್ನ ಕೈಗಳನ್ನೆತ್ತಿ ನೋಡಿರಿ ಪ್ರೇರೆ, 2 ಕೈಗಳನ್ನೆತ್ತಿ. ನಿನ್ನ ಕೈಗಳು ಇವಾಗ ಸಾಧಾರಣವಾದ ಕೈಗಳಲ್ಲ. ಹೌದು, ನಮ್ಮ ಯಜಮಾನನಾದ ತಂದೆ ಯೇಸು ಕ್ರಿಸ್ತ ಪರಿಶುದ್ಧಾತ್ಮ ಒಡೆಯ ಆತನು ಮಾಡಿದಂಥ ರೀತಿಯಾಗಿ ಹಾಗೂ ಅದಕ್ಕಿಂತ ದೊಡ್ಡ ಕಾರ್ಯಗಳನ್ನು ಮಾಡುವಂತೆ ನಮ್ಮ ರಕ್ಷಕ ನಮ್ಮ ಕೈಗಳಿಗೆ ತನ್ನ ಶಕ್ತಿಯಿಂದ ತುಂಬಿದ್ದಾನೆ. ಹೇಳಿದ್ದಾನೆ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಜಾನ್ ಗಾಸ್ಪೆಲ್ ಚಾಪ್ಟರ್ 14 ವರ್ಸ್ 12th ವರ್ಡ್, ಏನಂದರೆ ಅಷ್ಟೇ ಅಲ್ಲ, ದೇವರು ಅಂದರೆ ನಾನು ಮಾಡಿದ ಕ್ರಿಯೆಗಳಿಗಿಂತ ಹೆಚ್ಚಾಗಿ ಕ್ರಿಯೆ ಮಾಡುತ್ತೀರಿ ಎಂದು ಹೇಳಿದ್ದಾನೆ. ಹೌದು ಪ್ರೇರೆ, ಅಷ್ಟೇ ಅಲ್ಲ, ದೇವರು ತನ್ನ ನೀತಿಯನ್ನು ದಕ್ಷಿಣ ಹಸ್ತದೊಂದಿಗೆ ನಮ್ಮನ್ನು ಎತ್ತಿ ಹಿಡಿದುಕೊಳ್ಳುತ್ತೇನೆಂದು ವಾಗ್ದಾನ ಮಾಡಿದ್ದಾನೆ ಪ್ರೇರೆ. ಇದನ್ನು ಜ್ಞಾಪಕ ಮಾಡಿಕೊಂಡು ಪರಲೋಕದ ಕಡೆ ನಮ್ಮ ಕೈಗಳನ್ನೆತ್ತಿ ಪ್ರಾರ್ಥಿಸೋಣ ಪ್ರೇರೆ. ಹೌದು, ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ನಿತ್ಯನೇ, ಆತ್ಮಸ್ವರೂಪನೇ, ನಮ್ಮನ್ನು ಶಾಶ್ವತ ಪ್ರೀತಿಯಿಂದ ಪ್ರೀತಿಸಿದಾತನೇ, ಸ್ತುತಿ ಸ್ತೋತ್ರಗಳ ಸಿಂಹಾಸನದಲ್ಲಿ ಪರಲೋಕದಲ್ಲಿ ಆಸೀನವಾಗಿರುವಾತನೇ. ಹೌದು ದೇವ, ನಿಮ್ಮ ಕಣ್ಣುಗಳು ಮಾನವರಾದ ನಮ್ಮನ್ನು ನೋಡುತ್ತಿವೆ, ಪರಿಶೋಧಿಸುತ್ತಿವೆ. ಹೌದು ಪ್ರಭುವೇ, ದೇವ, ನೀವೇ ನಮಗೆ ಮಾತನಾಡುತ್ತೀರಿ. ಭಯಪಡಬೇಡ, ಹೆದರಬೇಡ, ನಾನು ನಿಮ್ಮೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು. ನನ್ನ ಧರ್ಮದ ಹಸ್ತದ ಆಧಾರ ನಿನಗಿದೆ, ನಾನೇ ನಿನಗೆ ಸಹಾಯ ಕೊಡುತ್ತೇನೆ, ನಿನ್ನೊಂದಿಗಿದ್ದೇನೆ. ಹೌದು ಪ್ರಭುವೇ, ಈ ವರ್ಷದಲ್ಲಿ ಪ್ರತಿದಿನ ನಾವು ನಿಮ್ಮೊಂದಿಗಿರುವಂತೆ ನಮ್ಮೊಂದಿಗೆ ಇರಿ ಪ್ರಭುವೇ. ನಾವು ದಿಗ್ಭ್ರಮೆಗೊಳ್ಳದಂತೆ ನಿಮ್ಮ ಲೋಕವನ್ನು ಜಯಿಸಿದ ಧೈರ್ಯ ನೀಡಿರಿ. ನಾವು ಬಲಹೀನರಾಗದಂತೆ ನಿಮ್ಮ ಪರಲೋಕದ ಬಲ ನೀಡಿರಿ. ನಾವು ಅಸಹಾಯಕರಾಗದಂತೆ ನಿಮ್ಮ ಪರಿಶುದ್ಧಾತ್ಮ ಹಸ್ತದ ಸಹಾಯ ನೀಡಿರಿ. ನಾವು ಅಧರ್ಮಿಗಳಾಗದಂತೆ ನಿಮ್ಮ ಧರ್ಮದ ಆಶ್ರಯ ಸಹಾಯ ನಮಗೆ ನೀಡಿರಿ ಪ್ರಭುವೇ. ನೂತನ ಕೈಗಳು ಎನ್ನುವ ಅಂಶದಲ್ಲಿ ನಿಮ್ಮ ಕೈಗಳನ್ನೇ ನಮ್ಮ ಕೈಗಳನ್ನಾಗಿ ಮಾರ್ಪಡಿಸು. ನಾವು ಇನ್ನು ಮೇಲೆ ಏಕಾಂಗಿಯಲ್ಲ, ಬಲಹೀನರಲ್ಲ, ದಿಗ್ಭ್ರಮೆಗೊಳ್ಳುವವರಲ್ಲ, ಹೆದರುವವರಲ್ಲ. ಹೌದು ಪ್ರಭುವೇ, ನೀವು ನಮ್ಮೊಂದಿಗಿದ್ದೀರಿ, ನಿಮ್ಮ ಹಸ್ತ ನಮ್ಮೊಂದಿಗಿದೆ, ನಿಮ್ಮ ಸಹಾಯ ನಮಗಿದೆ ಎನ್ನುವ ಹಸ್ತಗಳೊಂದಿಗೆ ನಾವು ಕಾರ್ಯ ಮಾಡುವಂತೆ, ನಮ್ಮ ಕಾರ್ಯಗಳು ನಿಮ್ಮ ಕಾರ್ಯಗಳಾಗಿ ಮಾರ್ಪಡುವಂತೆ ಅನುಗ್ರಹಿಸಿರಿ. ಹೀಗೆ ಮಾಡಿ ಸೈತಾನ ಎಲ್ಲ ಕಾರ್ಯಗಳನ್ನು ಜಯಿಸಲು ಮಹಾಕೃಪೆ ನೀಡಬೇಕೆಂದು ಸರ್ವಶಕ್ತ ದೇವರೇ, ಕೃಪಾಮಯನೇ, ಒಳ್ಳೆ ಕುರುಬನೇ, ಯೇಸು ಕ್ರಿಸ್ತ ನಾಮದ ಪ್ರಾರ್ಥನೆ ತಂದೆಯೇ, ಆಮೇನ್, ಆಮೇನ್.
ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಗೋಸ್ಟ್. ಮತ್ತೊಂದು